ಗಿಲ್ಲಿ 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 ಗಿಲ್ಲಿ. ನೀವೆಲ್ಲರೂ ಗಿಲ್ಲಿನ ಗೆಲ್ಲಿ ಅಂತ ಹೇಳಿ ಇವತ್ತು ಬರೀ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಕೋಟ್ಯಾಂತರ ಹೃದಯಗಳನ್ನು ಗೆದ್ದಿರುವಂತಹ ಗಿಲ್ಲಿ ಅವರು ಇಲ್ಲಿದ್ದಾರೆ. ಗಿಲ್ಲಿ, ಮೊದಲನೇದಾಗಿ ನಿಮ್ಮ ಅಭಿಮಾನಿಗಳ ಜೊತೆ ನಿಮ್ಮ ಮಾತು. ಎಲ್ಲ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನನಗೆ. ಅನುಶ್ರೀ ಅಕ್ಕ ಆ್ಯಂಕರಿಂಗ್ ಮಾಡ್ತಾರೆ ಇವತ್ತು ಒಂದೆರಡಕ್ಕೆ ಸಖತ್ ಖುಷಿ ಆಯ್ತು. ಯಾಕೆಂದ್ರೆ ನಾನು ಸ್ಟೇಜ್ ಮೇಲೆ ಹೋದ್ರೆ ಒಂಚೂರು ವೀಕು, ಅನುಶ್ರೀ ಅಕ್ಕನ ಜೊತೆ ಇದ್ರೆ ಸಖತ್ ಪೀಕು. ಅವ್ರ ಜೊತೆ ಎಲ್ಲರೂ ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಯಾರಾದರೂ ಅವರೇ ಅಂದರೆ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿವರೆಗೂ ಬರೋಕ್ಕೆ ಅಂದರೆ ಇಲ್ಲಿ ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡೋಕ್ಕೆ ಯಾರಾದರೂ ಮೊದಲು ನಾನು ಟಿ ವಿ ಜರ್ನಿ ಸ್ಟಾರ್ಟ್ ಆದಾಗ ಯಾರಾದರೂ ಮೊದಲು ನನ್ನ ಮೈಂಡಿಗೆ ಬರ್ತಾರೆ ಟಕ್ ಅಂತಂದರೆ ಅದು ನಮ್ಮ ಅನುಶ್ರೀ ಅಕ್ಕನೇ. ಯಾಕೆಂದ್ರೆ ಅವರು ಫಸ್ಟು ನನ್ನ ಕರೆದು ಮಾತಾಡಿಸಿ ಕಾಲೆಳೆದು ಕಾಮಿಡಿ ಮಾಡಿ ಎಲ್ಲನೂ ಮಾಡಿ ಇವತ್ತು ನಿಮ್ಮ ಪ್ರೀತಿ ಇಷ್ಟೊಂದು ಸಂಪಾದನೆ ಮಾಡೋರೆ. ಫಸ್ಟ್ನೇದಾಗಿ ಥ್ಯಾಂಕ್ಸ್ ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ. ಆದ್ರೂ ಒಂದು ಬೇಜಾರು ಏನಂದ್ರೆ ಅನುಶ್ರೀ ಅಕ್ಕ ಮದುವೆಗೆ ಕರೀಲ್ಲ ನಾನು, ಅದೇ ಸಖತ್ ಬೇಜಾರು ನನಗೆ. ಗಿಲ್ಲಿ, ನೀನು ಅಕ್ಕ ಅಂತ ಹೇಳೋದು ಸಖತ್ ಮಿಸ್ ಮಾಡ್ಕೊಂಡೆ ಗಿಲ್ಲಿ. ಬಟ್ ಒಂದು ವಿಷಯ, ಅಪ್ಪು ಸರ್ ಯಾವಾಗಲೂ ಒಂದು ಹಾಡಲ್ಲೇ ಹೇಳಿದ್ದಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗಿಲ್ಲಿ, ಆಮೇಲೆ ಅವ್ರು ಹಾಕಿರುವಂಥ ವೋಟ್ಗಳಿಂದ ಅಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಫಸ್ಟು ಗಿಲ್ಲಿ ಸ್ಟೈಲಲ್ಲೇ ಒಂದು ಮಾತು. ಸಾಕು ಬಿಡೋಣ, ಡ್ಯಾನ್ಸ್ ಮಾಡಿ ಆ ಸ್ಟೆಪ್ ಹಾಕಿ ನಾನೇ ಸಲ ಹಾಕಿದ ಸ್ಟೆಪ್ಪ ಸಖತ್. ಒಂದು ಖುಷಿ ಆಗೋದೇನು ಅಂದರೆ ಗಿಲ್ಲಿ ಏನೇನು ದಬಾಕಿದೀಯಾ ಅಂತ ಬಿಗ್ ಬಾಸ್ ಎಲ್ಲ ಅದು ಬರೋದಲ್ಲ, ಏನೇನು ದಬಾಕಿದೆ ಅಂತ. ನಾನು ಏನೇನು ದಬಾಕವನಿ ಅಂತ ಆಚೆ ಬಂದಮೇಲೆ ಗೊತ್ತಾಗಿದ್ದು. ಇಷ್ಟು ಜನರು ಪ್ರೀತಿ ಪ್ರೋತ್ಸಾಹ ಇಷ್ಟೊಂದೆಲ್ಲ ದಬಾಕಿದ್ದೀನಿ ಅಂತ. ನಾನು ಅನುಶ್ರೀ ಅಕ್ಕ ಒಂದು ಸ್ಟೇಜಲ್ಲಿ ಒಂದು ಡೈಲಾಗ್ ಹೇಳಿದೆ, ಕಷ್ಟಪಟ್ಟು SLCನ ಪಾಸ್ ಮಾಡಿ ಬೆಂಗಳೂರಿಗೆ ಬರೋಕ್ಕೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಪೇಸ್ ಮಾಡಿ ಬೆಂಗಳೂರಿಗೆ ಬಂದು ಬಾಡಿಗೆ ಕಟ್ಟಕ್ಕೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಸೋಯಿಂದ ಸೋಯಿಗೆ ರನ್ ಮಾಡ್ತಾ ಕೊನೆಗೆ ಬಿಗ್ ಬಾಸಲ್ಲಿ ವಿನ್ ಆಗಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಆಶೀರ್ವಾದ. ನನಗೆ ಒಂದು ಡೌಟ್ ಏನಂದರೆ, ಎಲ್ಲ ಕಡೆ ಹೋದ್ರು ಬರೀ ಗಂಡು ಮಕ್ಕಳೇ ಸೌಂಡ್ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಕಳೇ ಸೌಂಡ್ ಮಾಡೋದಿಲ್ಲ. ಅದೇ ನನಗೆ ಭಾರಿ ಬೇಜಾರು. ಈಗ ನೋಡ್ರಿ, ಈಗ ನಮ್ಮ ಗಂಡು ಮಕ್ಳು ಇದು ಸೌಂಡು, ಹೆಣ್ಮಕ್ಳ ಇದು ಸೌಂಡೇ ಅಲ್ಲ. ಅಲ್ಲಿ ಮುಂದೆ ವ್ಯಾ ಅಂತ ಮುಂದೆ ಒಂದು 4-5 ಜನ ಕೂತ್ಬಿಟ್ಟವ್ರೆ, ಇವ್ರು ಬಿಟ್ರಿ ಯಾರು ಸೌಂಡ್ ಮಾಡ್ತಾ ಇಲ್ಲ. ಆದ್ರೆ ಏನ್ತಿಗೆ ನಮ್ಮ ಗಂಡು ಮಕ್ಕಳನ್ನೇ ಗ್ರೇಟು. ಯಾಕೆ ನಮ್ಮ ಗಂಡು ಮಕ್ಳಿಗೆ ನಾನು ಜಾಸ್ತಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ, ನೋಡ್ರಿ ಹೆಣ್ಣು ಮಕ್ಳೆಲ್ಲ ಕೂತ್ಕಲಿ ಅಂದ್ಬಿಟ್ಟು ಎಲ್ಲ ಚೇರ್ನ ಬಿಟ್ಕೊಡ್ಬಿಟ್ಟು ಪಾಪ ಗಂಡು ಮಕ್ಳು ಹೆಂಗೆ ನಿಂತವ್ರೆ ಆ ಕಡೆ ಸೈಡಲ್ಲಿ, ತ್ಯಾಗಮಯಿಗಳು ಕಣ್ರಿ ಅವರು. ನಾನು ಎಲ್ಲೇ ಹೋದ್ರು ಅದು ನನಗೂ ಗೊತ್ತಿಲ್ಲ, ಇದು ಒಂದು ಸಾಂಗು ಇಷ್ಟೊಂದು ಫೇಮಸ್ ಆಯ್ತದೆ ನಮ್ಮದು. ನಮ್ಮ ಬಿಗ್ ಬಾಸ್ ಎಲ್ಲಿ ಹೇಳಿರಂತ, ದೊಡವ ದೋಸೆ ಕೊಡು ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು. ಇಷ್ಟೊಂದು ಚಿಕ್ಕ ಮಕ್ಕಳು ಬಾಯಲ್ಲೂ ಅದು ಬರ್ತದೆ, ಚಿಕ್ಕ ಮಕ್ಕಳು ಅದು ಆಡ್ತಾರೆ, ರೀಲ್ಸ್ ಮಾಡ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟೊಂದು ಪ್ರೀತಿಸ್ತಾರೆ, ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾರೆ ಅಂತ ಸತ್ಯವಾಗ್ಲೂ ಅನ್ಕೊಂಡಿರಲ್ಲ. ಎಲ್ಲ ಸ್ಟೇಜ್ ಮೇಲೆ ಒಂದು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹೆಣ ಬೀಳೋವರೆಗೂ ಈ ಋಣ ಮರೆಯೋಕ್ಕಾಗಲ್ಲ ಅಂತ. ನನಗೂ ಸತ್ಯವಾಗ್ಲೂ ಗೊತ್ತೇ ಇರಲಿಲ್ಲ ಇದೆಲ್ಲ ಆಯ್ತದೆ. ಅದು ಇನ್ನೂ ಕನಸ್ತರನೇ ಫೀಲ್ ಆಯ್ತದೆ. ಅಯ್ಯೋ ಇದು ನಿಜನ ಸುಳ್ಳ ಆ ಥರನೇ ಅನ್ನಿಸ್ತಾ ಇದೆ ಸತ್ಯವಾಗ್ಲೂ ನನಗೆ. ಕೊನೆದಾಗ ಒಂದು ಡೈಲಾಗ್ ಹೇಳ್ಬಿಡ್ತೀನಿ, ನಮ್ಮ ಗಂಡು ಮಕ್ಳ ಬಗ್ಗೆ ಎಲ್ಲೋದ್ರೂ ಹೇಳ್ತಾ ಇರ್ತೀನಿ. ಹೇಳ ಬ್ಯಾಡವಾ? ಇಲ್ಲ ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಫಸ್ಟ್ ಗಂಡು ಮಕ್ಳ ಬಗ್ಗೆ ಹೇಳ್ಬಿಡ್ತೀನಿ. ಇಲ್ಲ ಫಸ್ಟ್ ಗಂಡು ಮಕ್ಳ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟು ನಮ್ಮ ಊಟನೇ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲಾಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದರೆ ಏಜ್ ಜಾಸ್ತಿ ಆಯಿತು ಅಂತಾರೆ. ಲವ್ ಮ್ಯಾರೇಜ್ ಆಗೋಣ ಅಂದರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ಗೆ ಇರುವ ಅಂದರೆ ಹಳೆಡೋ ಮಗ ಬಂದು ಅಂಕಲು ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಜರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ.
ಸಖತ್ ಖುಷಿ ಆಯ್ತು ಕನಕಪುರಕ್ಕೆ ಬಂದು. ಕನಕೋತ್ಸವಕ್ಕೆ ಇದೇ ಫಸ್ಟ್ ಬಂದಿರೋದು. ಎಲ್ಲೋದ್ರೂ ಒಂದು ಡೈಲಾಗ್ ಹೇಳ್ತಿರ್ತೀನಿ. ಮೊನ್ನೆನೂ ಆ ಡೈಲಾಗ್ ಹೇಳಿದೆ, ಟಕರೆ ಟಕರೆ ಟಮ್ಟೇಟು, ನಮ್ಮ ಕನಕಪುರ ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಜಾಲು ಸಖತ್ ಖುಷಿ ಆಯ್ತು. ಅಕ್ಕ ಬಕ್ಕ ಭಯ ಆಯ್ತದ ನನಗೆ. ಅಲ್ಲ ಗಿಲ್ಲಿ, ಪಾಪ ಹೆಣ್ಮಕ್ಳು ನಿಂಗೆ ವೋಟ್ ಮಾಡಿದ್ದಾರೆ ಗಿಲ್ಲಿ. ಎಷ್ಟ್ ಜನ ನಿನ್ನ ಪ್ರೀತಿಸ್ತಾರೆ, ನಿನ್ನ ಮದ್ವೆ ಆಗ್ಬೇಕಂತ ಎಷ್ಟ್ ಜನ ಹುಡುಗಿಯರು ಕಾಯ್ತಾ ಇದಾರೆ ಅಯ್ಯೋ ಅಕ್ಕ, ಗೊತ್ತಾ? ಅದೆಲ್ಲ ಇಲ್ಲ. ನಮ್ ಫೇಸ್ ವ್ಯಾಲ್ಯೂ ಏನು, ನಮ್ ಫೇಸ್ ಕಟ್ ವ್ಯಾಲ್ಯೂ ಏನು ಎಲ್ಲ ಗೊತ್ತು. ನಿನ್ ಫೇಸ್ ವ್ಯಾಲ್ಯೂ ಈಗ ಇಡೀ ಕರ್ನಾಟಕಕ್ಕೆ ಗೊತ್ತು ಕಣೋ. ಒಂದ್ ಪಾಪ ನಮ್ಮ ಹೆಣ್ಮಕ್ಳಿಗೋಸ್ಕರ ಏನಾದ್ರು ಹೇಳ್ಬೇಕು ತಾನೆ. ನಾನು ಮುಂಚೆ ಹೇಳ್ತೀನಲ್ಲ, ನಾನು ಯಾವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳು ಹುಟ್ಟಿದ್ರೆ ಯಾರೂ ತಲೆ ಕೆಡಿಸ್ಕೋಬೇಡ್ರಿ. ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ, ಟೆನ್ಷನ್ಗೆ ಸಮ. ಅವ್ರು ಯಾವತ್ತಿದ್ರು ಗ್ರೇಟು ಅಂತ. ಅಕ್ಕ ಸಖತ್ ಖುಷಿ ಆಯ್ತು. ಮತ್ತೆ ಅಕ್ಕ ಸುಮಾರು ದಿನ ಆಯ್ತು ಸಿಕ್ಕಿ, ಇನ್ನೇನಕ್ಕೆ ಸಮಾಚಾರ? ನನಗ್ ಬಹಳ ಖುಷಿ ಆಯ್ತು ಗಿಲ್ಲಿ. ಅಕ್ಕ ನಾವು ಯಾವಾಗ್ಲೂ ಅನ್ಕೊಂತಿದ್ವಿ, ಎಲ್ಲ ಕಡೆ ನಮ್ಮ ಶೋಲಿ ಗಿಲ್ಲಿ ಬಂದಾಗೆಲ್ಲ ಅನ್ಕೊಂತಾ ಇದ್ವಿ, ಗಿಲ್ಲಿ ನಿಜವಾಗ್ಲೂ ಕನ್ನಡಿಗರ ಮನಸ್ಸನ್ನ ಗೆಲ್ತಾರೆ ಅಂತ. ಕನ್ನಡದ ಒಂದು ಶೋನ ಕೂಡ ಗೆದ್ದು ಇವತ್ತು ಇಷ್ಟು ಜನ ಮನಸ್ಸು ಗೆದ್ದಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಗಿಲ್ಲಿಯ ಸಂಪಾದನೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಗಿಲ್ಲಿಗೆ. ಗಿಲ್ಲಿ ನಗಿಸಿ, ಪ್ರಾಪರ್ಟಿ ಕಾಮಿಡಿ ಮಾಡಿ, ಪಂಚ್ ಡೈಲಾಗ್ ಹೊಡೆದು, ಆಗಾಗ ಮಿಮಿಕ್ರಿ ಮಾಡಿ, ಆಗಾಗ ಹಾಡು ಹೇಳಿ, ಅದೆಲ್ಲ ಒಂದು ಕಡೆ. ಬದುಕಿದ್ರೆ ಸರಳತೆಯನ್ನು ಹೇಗೆ ಬದುಕ್ಬೋದು ಒಂದು ಶೋಲಿ ಅಂತ ತೋರಿಸ್ದಂಥವ್ರು ನೀನು. ಸೊ ಈಗ ಹೇಗೆ ಅನಿಸ್ತಿದೆ ಆಚೆ ಬಂದಮೇಲೆ, ಈ ಪ್ರೀತಿ ಅಭಿಮಾನ ಕಂಡ್ಮೇಲೆ? ಇದು ತುಂಬ ದೊಡ್ಡ ಜವಾಬ್ದಾರಿ ಅನಿಸ್ತಿದ್ಯಾ? ಹೆಂಗೆ ಅನಿಸ್ತಿದೆ? ಅದೇಕ ನನಗೆ ಇನ್ನೂ ಏನು ಹಿಂಗೆ ಡಚಕ್ ಆಯ್ತದಲ್ಲ ನನ್ನ ಲೈಫಲ್ಲಿ ಅಂತಲೇ ಗೊತ್ತಾಯ್ತಲ್ಲ. ಏನಾಯ್ತದೆ ಅಂತ ಡಚಕ್ ಆಯ್ತದೆ ಅಂತ. ಅದು ನಮಗೂ ಇವ್ರಿಗೆ ಗೊತ್ತಿರ್ತದೆ, ಹುಡುಗರಿಗೆ. ಆಚೆ ಬಂದಮೇಲೆ ತಲೆನೇ ಕೆಟ್ಟಬಿಡೈತೆ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತಿ ಇದೆ, ನಿಜನ ಕನಸ? ಇನ್ನೂ ಅದರಲ್ಲೇ ಅವನಿಗೆ ಸತ್ಯವಾಗಲು ಸೈಕಾಗ್ಬಿಟ್ಟೈತೆ ನನಗೆ, ಸತ್ಯವಾಗಲುವೆ. ಆದರೆ ಅದು ಅದು ಇದು ಭಯನೇ ಜಾಸ್ತಿ ಆಯ್ತಾ ಇರ್ತದೆ. ಅಯ್ಯಯ್ಯೋ ಏನಪ್ಪ, ನನಗೆ ಅದು ಹ್ಯಾಂಡ್ಲ್ ಮಾಡೋ ಇನ್ನೂ ಪಳ್ಪಳ್ಳಂಗೆ ಆಡ್ಕೊಂಡು, ಸುಮ್ಮನೆ ಊರಲ್ಲಿ ಅಲ್ಲಿ ಇಲ್ಲಿ ಇಟ್ಟಾಡ್ಕೊಂಡು ನಿಂತಿದ್ದವನು ಅವನ್ನ ಕರೆದು ಹಿಂಗೆ ನಿಲ್ಲಿಸ್ಬಿಟ್ಟು ಇಷ್ಟೊಂದು ಪ್ರೀತಿ ಇದೆಲ್ಲ ಕೊಡ್ಬಿಟ್ರೆ ಏನಪ್ಪ ಮಾಡೋದು, ಇದು ಎಲ್ಲ ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು ಅಂತ ತಲೆ ಕೆಟ್ಟಬಿಡ್ತು ಒಂದೊಂದ್ಸತಿ. ಅದಕ್ಕಿಂತ ಹೆಚ್ಚಿಗೆ ಅಪ್ಪ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಸಿಕ್ಕೈತಲ್ಲ, ಈ ಜನ್ಮಕ್ಕೆ ಇಷ್ಟು ಬಿಟ್ರಿ ಇನ್ನೇನು ಬೇಡಪ್ಪ, ಈ ಜನ್ಮಕ್ಕೆ ಇಷ್ಟು ಸಾಕು ಅನ್ನಿಸ್ತದೆ. ಇದನ್ನು ಕೊನೆವರೆಗೂ ಉಳಿಸ್ಕೊತೀನಿ, ಅದೊಂದು ನಂಬಿಕೆ ಅಂತೂ ಯಾವಾಗಲೂ ಐತೆ. ಆ್ಯಂಡ್ ನೀನೇ ಹೇಳಿದ ಮಾತು, ಮನಿ ಗಳಿಸ್ಬೋದು, ಅಭಿಮಾನಿ ಗಳಿಸೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟು. ಅದ್ಯಾಕ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದ್ರೆ, ಅದು ಅಭಿಮಾನಿ ಒಂದ್ಸಲಿ ಬಂದರೆ ಕೊನೆವರೆಗೂ ಹೋಗಲ್ಲ, ಕೊನೆವರೆಗೂ ಜೊತೆಲೇ ಇರ್ತಾರೆ. ಅದೊಂದು ಯಾವಾಗಲೂ ಖುಷಿ ಕೊಡುವಂಥ ವಿಷಯ. ಇವತ್ತು ಡಿ ಕೆ ಶಿವಕುಮಾರ್ ಸರ್ ಹಾಗೂ ಡಿ ಕೆ ಸುರೇಶ್ ಸರ್ ಅವರ ಕನಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅವ್ರ ಕಾರ್ಯಕ್ರಮಕ್ಕೆ, ಅವ್ರ ವೇದಿಕೆಗೆ ಬಂದಿರೋದು ಹೇಗೆ ಅನಿಸ್ತಾ ಇದೆ ಗಿಲ್ಲಿ? ಇಲ್ಲ, ನನಗೆ ಡಿ ಕೆ ಸರ್ ಫಸ್ಟು ಫೋನಲ್ಲಿ ಮಾತ್ರ ಫಸ್ಟು ವಿಶ್ ಮಾಡಿದ್ರು ಅಕ್ಕ. ಫಿನಾಲೆ ಮುಗಿತದ್ರು, ನಾಳೆಗೆ ಫೋನ್ ಮಾಡಿದ್ರು, ಏನಪ್ಪ ಗೆಲ್ಲಿ ಅಂದರು. ಅವಾಗಲೇ ಯಪ್ಪ ಸಾರ್ ನಾನು ಸಾರ್ ಜೊತೆ ಮಾತಾಡ್ತಾ ಇದ್ದೇನೆ, ಡಿ ಕೆ ಸರ ಮಾತಾಡ್ತಿರೋ ಅಂತ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಮೊನ್ನೆ ರಂಗೋಲಿ ಸ್ಪರ್ಧೆಯಲ್ಲಿ ಸಿಕ್ಬಿಟ್ಟು ಹೂನಾರ ಹಾಕಿದ್ರು, ಆಶೀರ್ವಾದ ಎಲ್ಲ ತಗೊಂಡೆ. ಅದು ಇನ್ನೂ ಹಂಗೆ ಕಣ್ಣಲ್ಲಿ ಕಟ್ತಂಗದೆ. ನಮ್ಮ ಸ್ನೇಹಿತರೊಬ್ರು ಹೇಳ್ತಿದ್ರು, ಡಿ ಕೆ ಸರ್ ಹತ್ರ ಡಿ ಕೆ ಸರ್ ನಿನಗೆ ಬಂದು ಹೂನಾರ ಹಾಕವ್ರೆ ಅಂದರೆ ಅವರು ಅಷ್ಟು ಸುಲಭವಾಗಿ ಯಾರನ್ನೂ ಅಷ್ಟು ಪ್ರೀತಿ ಕೊಡೋದಾಗಲಿ ಅಷ್ಟು ಸುಲಭವಾಗಿ ಅವರು ಯಾರಿಗೂ ಕೇರೆ ಮಾಡೋದಿಲ್ಲ. ನಿನ್ಗೆ ಹೂನಾರ ಹಾಕೋ, ನೀನು ಪ್ರೋತ್ಸಾಹ ಮಾಡಿದ್ರಲ್ಲ, ನಿನ್ನ ಗುರ್ತಿಸಿ, ನಿನ್ನ ಕಲೆ ಗುರ್ತಿಸಿ, ಅದು ನನಗೆ ಸಖತ್ ಖುಷಿ ಆಯಿತು. ಅದು ಯಾವತ್ತೂ ಮರೆಯಲ್ಲ ಸರ್. ಸುರೇಶ್ ಸರ್ಗೂ ಅದನ್ನೇ ಹೇಳ್ತಾ ಇದ್ದೇನೆ ನಾವು ಆ ಕ್ಯಾರವನಲ್ಲಿ. ಗಿಲ್ಲಿ, ಈಗ ನಿಮ್ಮ ಒಳಗಡೆ ಇದ್ದಂತ ಸಿಂಗರ್ ಇನ್ನ ಇದಾರ, ಬಿಟ್ಬಿಟ್ರ ಸಿಂಗರ್? ಆ ಸಿಂಗರ್ ಸತ್ತಿ ಸಮಾಧಿ ಕಟ್ಟಿ ಮ್ಯಾಲೊಂದು ಗಿಡ ನೆಟ್ಟಿ, ಗಿಡ ಮರ ಆಗಿ ಈಗ ಕಾಯಿ ಬಿಡ್ತಾ ಅದ ಬುಡಕ್ಕೆ ಹೋಲಿ. ಅಲ್ಲ, ನಮ್ ಕನಕಪುರ ಜನರಿಗೋಸ್ಕರ ಒಂದೆರಡು ಸಾಲ ಏನಾದ್ರು ಹಾಡು ಹಾಡ್ತೀರಾ ಅಂತ ಹೇಳಿ. ಕ್ರಿಸ್ತ ಸಕ ದ್ವಾಪರ ಕಾಲ ಏ ದವಬಾ ವೆಣ್ಣೆ ಚೋರ. ನಾವು ನೀನು ಕ್ಯಾಮ್ರಂಗೆ ತಗೊಬರೋ, ಗನ್ ತಗೊಂಬ ಶೂಟ್ ಮಾಡ್ದಂಗೆ ಈ ಕಡೆ ಒಬ್ರು ಈ ಕಡೆ ಒಬ್ರು, ನಾವು ಒಂಚೂರು ದೂರ ಏನಾರ ನಿಂತ್ಕರೋಣ. ಅವಾಗಿಂದ ಈಗ ಬಂದು ಮಕ್ಕಕ್ಕೆ ಎಡ್ತಾ ಇದಾರೆ. ಬೇಡ ಬೇಡ, ಗಿಲ್ಲಿ ಶ್ರುತಿ ತಗೋ, ಗಿಲ್ಲಿ ಶ್ರುತಿ ತಗೊಂಡು ಹಾಡು. ಶ್ರುತಿ ತಗೊಂಡು ಆಡ್ಬೇಕಾ? ಇಲ್ಲಿ ಯಾರಿದ್ದಾರೋ ಶ್ರುತಿ, ಯಾಕೆ ಸುಮ್ಮನೆ ಆ ಕಡೆಯಿಂದ ಹೊರಗಿಡ್ದಾರೋ ಸುಮ್ಮನೆ ಯಾಕ? ಕ್ರಿಸ್ತ ಸಕ ದ್ವಾಬರಗಾರ ಏ ಧಾವಬ ವೆಣ್ಣೆ ಚೋರ ಸಕಲಕ ಬೂಂಬು. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಗಿಲ್ಲಿ ನಿಮ್ದು? ಫ್ಯೂಚರು ಪ್ಲಾನ್ಸ್ ಏನೂ ಇಲ್ಲ ಅಕ್ಕ. ಹಿಂಗೆ ಸಿನಿಮಾ ಗಿನ್ಮಾ ಮಾಡ್ಕೊಂಡು ನಿಮ್ಮ ಆಶೀರ್ವಾದ ತಕೊಂಡು ಮುಂದುವರಿಯುವಂತ ಅಷ್ಟೇ ಅಕ್ಕ. ಗಿಲ್ಲಿಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾರೆ.
ಆ ಡೈರೆಕ್ಟ್ರ್ ಮೂಲಕ ಒಂದು ಸಿನಿಮಾ ನೋಡೋ ಅನ್ನೋ ಆಸೆ. ಗಿಲ್ಲಿ ಏನಾದರೂ ಸಿನಿಮಾ ತೆಗೆದ್ರೆ ನೀವೆಲ್ಲ ನೋಡ್ತೀರಾ? ಇನ್ನೇನು ಗಿಲ್ಲಿ? ಈಗ ಇದೇ ಮತ್ತೆ ನಾನೇನಾರು ಹೇಳಿದ್ರೆ ನಾನು ಸಿನಿಮಾ ಮಾಡಿದ್ರು ನೀವೆಲ್ಲ ನೋಡ್ತೀರಾ ಅಂದ್ರೆ ಅವ್ರ ಮೈಂಡ್ ವಾಯ್ಸ್ ಏನಿರ್ತದೆ ಗೊತ್ತಾಕ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟನ. ಟಿ ವಿಲಿ ಏನೋ ಬತ್ತಿದೆ ನೋಡ್ತಿದ್ದೋ. ನೀನ್ ಮಾಡಿರೋ ನಲ್ಲಿ ಮೂಳೆನೇ ಮಿಲಿಯನ್ ಗಟ್ಲೆ ಜನ ನೋಡಿದರೆ ಇನ್ ಗಿಲ್ಲಿ ಮಾಡೋ ಸಿನಿಮಾ ನೋಡ್ತಾ ಇರ್ತಾರ. ನಿಜವಾಗ್ಲೂ ಇದೆ ಸಖತ್ ಖುಷಿ ಆಗೋದು. ಹಂಗೇನಾರ ಮಾಡಿದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನು ಮುಂದೆ ಹೋಗಕ್ಕೆ ಈ ರೋಡ್ ಏನೈತೆ ಇದು ಸ್ಟೇಜ, ನಿಜವಾಗ್ಲೂ ಇದು ಸ್ಟೇಜ ಬ್ರಿಡ್ಜ್ ಅನ್ನಿಸ್ಬಿಡ್ತು ಕೆನಕ್ಕೆ. ಇನ್ನೊಂದು ಚೂರು ಉದ್ದ ಇದ್ರೆ ನಮ್ಮ ಮಳವಳಿನೇ ಸಿಕ್ಬಿಡುದು. ಸ್ಟೇಜ್ ಮೇಲೆ ನಡ್ಕೊಂಡು ಮನೆಗೆ ಹೋಗ್ಬಿಡ್ತಿದೆ. ನೀ ಕೊನೆವರೆಗೂ ಹೋದ್ಯಾ? ಹೋಗಿದೆ. ಇದು ಬರೀ ಸ್ಟೇಜ್ ಅಲ್ಲ ಗಿಲ್ಲಿ, ಗಿಲ್ಲಿಗೂ ಮತ್ತೆ ಅವ್ರ ಫ್ಯಾನ್ಸ್ ಹಾರ್ಟ್ಗೂ ಇರುವಂತ ಬ್ರಿಡ್ಜು ಗಿಲ್ಲಿ ಇದು. ಹೌದಕ್ಕ. ಆದ್ರೆ ಆ ಬ್ರಿಡ್ಜಲ್ಲಿ ಯಾರೋ ಒಬ್ಬ ಸಣ್ಣ ಹುಡುಗ ಸೈಡಲ್ಲಿ ನಿಂತ್ಕೊಂಡು ಪ್ಯಾಂಟ್ ಎಳಿತಿದ್ದ ಕನಕ, ಅದೊಂದೇ ಬೇಜಾರಾಗಿತ್ತು. ಬ್ರಿಡ್ಜ್ ಏನ್ ಚೆನ್ನಾಗಿತ್ತು. ಆ ಒಂದೇ ಒಂದು ನಿಮಿಷ, ಕಾವು ಬಗ್ಗೆ ಹೇಳೋಕ್ಕಿಂತ ಮುಂಚೆ ಗಿಲ್ಲಿ, ನೀ ಏನು ಸಂಪಾದನೆ ಮಾಡಿದೆ ಅಂತ ಕೇಳ್ತಿದ್ಯಲ್ಲ, ಆ್ಯಕ್ಚುಲಿ ಒಂದು ಮಗುಗೆ ತುಂಬ ಹುಷಾರಿಲ್ಲ. ಆ ಮಗುಗೆ ನಿನ್ನ ನೋಡೋಂಥ ಒಂದು ಆಸೆ, ಅವ್ರ ತಾಯಿ ಫೋನ್ ಮಾಡಿದ್ದಾರೆ. ಇಲ್ಲಿದೆ ನೋಡು ಆ ಮಗು. ಮಗ ಚೆನ್ನಾಗಿದ್ಯಪ್ಪ? ಇಲ್ಲಿ ಪಪ್ಪು ನೋಡಿಲ್ಲಿ, ಊಟ ಮಾಡ್ದ? ಊಟ ಆಯ್ತಪ್ಪ? ಊಟ ಬತ್ತೀನಿ ಕಣಪ್ಪ, ಮನೆಗೆ ಬತ್ತೀನಿ. ಅಮ್ಮ ಬತ್ತೀನಿ, ಮನೆಗೆ ಬತ್ತೀನಿ. ಮಗ ನೋಡಕ್ ಬತ್ತೀನಿ ಮನೆಗೆ. ಅಳ್ಬೇಡಕ್ಕ. ಅವರು ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ ಆ ತಾಯಿ. ಆ ಮಗುಗೆ ತುಂಬ ಹುಷಾರಿಲ್ಲ. ಬಟ್ ಆ ಹುಷಾರಿಲ್ದಿರೋ ಮಗುಗೂ ಕೂಡ ಗೊತ್ತಿರೋಂಥ ಒಂದು ಹೆಸರು ಈಗ ಅಂದರೆ ಅದು ಗಿಲ್ಲಿ. ಅದೇ ಅಲ್ವಕ್ಕ, ಈಗ ನನಗಿದೆಲ್ಲ ನೋಡ್ತಾ ಇದ್ರೆ ನಾನು ಜೋರಾಗಿ ಹತ್ಬಿಡುವ ಅನ್ಸುತ್ತೆ. ಅಳ ಬರೋದಿಲ್ಲ, ಅದೇ ಬೇಜಾರು ನನಗೆ. ಎಷ್ಟು ಅಳಬೇಕು ಅನ್ಕೊಂಡ್ರೆ ಅಳ ಬರೋದಿಲ್ಲ. ನೋಡ್ರಿ, ನಾನು ಅಳಬೇಕು ಅಂತ ಅನ್ಕೊಂಡೆ ನಗಾಡ್ತಾ ಇದ್ದೀರ ನೀವು. ಅಂದ್ರೆ ನಮ್ಮ ಅಕ್ಕನಿಗೆ ನಾನು ಅಳುದ್ ನೋಡೋಕೆ ಇಷ್ಟ ಇಲ್ಲ, ಯಾವಾಗಲೂ ನಗಾಡ್ತಾ ಇರ್ಬೇಕಲ್ವಕ್ಕ? ಕರೆಕ್ಟ್ ಗಿಲ್ಲಿ, ಕರೆಕ್ಟು. ಗಿಲ್ಲಿ ಯಾವಾಗಲೂ ನಗ್ನಗ್ತಾ ಇರ್ಬೇಕು. ಯಾಕಂದರೆ ಎಲ್ರಿಗೂ ನಗು ತಂದು ಕೊಟ್ಟಂಥ ನಗು ಅದು. ಇವತ್ತಿನ ದಿನ ಎಷ್ಟೋ ಜನಕ್ಕೆ ಎಷ್ಟೋ ಟೆನ್ಷನ್ ಇರ್ತಿತ್ತು, ಆ 3-4 ತಿಂಗಳು ಎಲ್ಲರ ಮನಸ್ಸುಗಳಿಗೆ ನಗು ತಂದು ಕೊಟ್ಟಿರೋಂಥ ಗಿಲ್ಲಿ, ನೀನು ಕೂಡ ಯಾವಾಗಲೂ ಚೆನ್ನಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೆಕ್ಸ್ಟ್ ಏನು ಮಾತಾಡೋಣ ಗಿಲ್ಲಿ? ಇನ್ನೇನಕ್ಕ ಮಾತಾಡ, ನನಗೂ ಹುಷಾರಿಲ್ಲ, ನನಗೂ ಗಂಟು ನೋವು ಜ್ವರ, ಹಾಸ್ಪಿಟ್ಲಿಗೆ ತೋರಿಸ್ಕೊಬಲ್ಲೆ ಕಲಕ. ಅವನಿಗೆ ಭಯ ಎಲ್ಲಿ ನಾನು ಗಿಲ್ಲಿ ಒಂದೆರಡು ಮಿಮಿಕ್ರಿ ಮಾಡು ಅಂತ ಹೇಳ್ಬಿಡ್ತೀನಿ. ಬೇಡ ಕಲಕ, ಮಿಮಿಕ್ರಿ ಮಾತ್ರ ಮಾಡೋದ್ಲ ಕಲಕ. ಆಮೇಲೆ ನಿಮ್ಮ ಮಿಮಿಕ್ರಿನೇ ಮಾಡ್ಬೇಕಾಯ್ತದೆ. ಗಿಲ್ಲಿ ಸುಮ್ನಿರಲೇ ಗಿಲ್ಲಿ ಹಂಗ್ ಮಾಡ್ತಾರೆ. ಓಕೆ, ಕಿಶೋರ್ ಸರ್, ನಿನ್ ಫೇವ್ರೆಟ್ ಕಿಶೋರ್ ಸರ್. ಅಲ್ಲ ಕಲಕ, ನಿಮ್ಮಂದು ಮಾಡಿದ್ರೆ ಬೇಕಾದ್ರೆ ಕ್ಷಮಿಸ್ಬಿಡ್ತೀರಿ. ಕಿಶೋರ್ ಸರ್ದು ಮಾಡಿ ಅವ್ರು ಫೋನ್ ಮಾಡಿ ತಿರ್ಗ ಯಾಗ್ರೂ ಬೇಕು ಇದೆಲ್ಲ ನಿಮಗೆ. ಇಲ್ಲ, ಕಿಶೋರ್ ಸರ್ಗೆ ಸ್ವಲ್ಪ ಗಂಡು ಕಟ್ಕೊಬಿಟ್ಟೈತೆ, ಬೇಜಾರಾಗ್ಬೇಡ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಮಾಡ್ತಾರೆ. ನೀ ಅದೊಂದು ಮಾಡ್ತಿದ್ಯಲ್ಲ, ಅದು ಮಾಡ. ನಮ್ಮೂರು ಹುಡುಗ ನಿಜವಾಗ್ಲೂ ನಮ್ಮವ್ರಿಗೆ ಇಲ್ಲಿ ಸಖತ್ ಖುಷಿ ಆಯ್ತದೆ. ಇಲ್ಲಿ ಯಾರು ಅಂತ ನೀವು ಕಂಡು ಹಿಡಿಬೇಕು. ಕನಕಪುರ ಸ್ಟೇಜಲ್ಲಿ ಬಂದು ಈ ಥರ ಆ್ಯಕ್ಟಿಂಗ್ ಮಾಡಿರೋದು ಸಖತ್ ಖುಷಿ ಆಯ್ತದೆ. ಒಳ್ಳೇದಾಗಲಿ. ಯಾರಿದು ಗೊತ್ತಿಲ್ವಾ? ಹೆಂಗ್ ಗೊತ್ತಾಯ್ತದೆ? ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರು. ನಿಮ್ಗೆ ಹೆಂಗ್ ಗೊತ್ತಾಯ್ತದೆ? ನೀವ್ ಹೆಂಗ್ ಕಂಡು ಹಿಡಿತೀರಾ? ಸಖತ್ ಖುಷಿ ಆಯ್ತು ಕನಕ. ಈಗ ನಮ್ಮ ನೆಚ್ಚಿನ ಗಿಲ್ಲಿಗೆ ಒಂದು ಪ್ರೀತಿಯ ಸನ್ಮಾನ. ಗಿಲ್ಲಿ ಒಂಚೂರು ಮುಂದೆ ಬಾ, ಇಲ್ಲಿ ಲೈಫಲ್ಲಿ ಇಷ್ಟು ಮುಂದೆ ಬಂದಿದೆ. ಲೈಫಲ್ಲಿ ತುಂಬಾ ನೀವು ಮುಂದೆ ಕಳಿಸ್ಬಿಟ್ಟಿದ್ದೀರ ಕನಕ.
ನಾನು ಸನ್ಮಾನ ಮಾಡ್ತಾ ಇರೋದಲ್ಲ, ಕನಕಪುರದ ಎಲ್ಲ ಜನ, ಕನಕೋತ್ಸವದ ಎಲ್ಲ ಪಾಲ್ದಾರರು, ಪುಟಾಣಿ ಮಕ್ಕಳಿಂದ ಹಿರಿಯರು, ಎಲ್ಲ ಸೋದರಿಯರು, ಯುವಕರು, ಅಣ್ಣಂದಿರು, ತಾಯಂದಿರು ಎಲ್ಲ ಸೇರಿ ನಿನ್ಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನೀನೆ ನಮ್ಗೆ ಹುಲಿ, ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ದೊಡ್ಡವ, ಈ ಕಡೆ ದೊಡ್ಡವ, ಕ್ಲಾಸ್ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಟ ಕೊತ್ತೂರಿ ಬೀಗ ಸಾಲ. ಈ ಗಿಲಿ ಆಡ್ಬೇಕಾರೆ ಮಧ್ಯ ನಿಲ್ಸ್ಬಿಟ್ಟಿದ್ರು. ನಾನೇ ಹೋಗಿ ಇದನ್ನ ಮೊದಲಿಂದನೂ ಅದು ನಿಂತೋಗಿತ್ತು ಆ ಸ್ಟುಡಿಯೋ. ನಾನೇ ಹೇಳಿ ನಾನು ಸುರೇಶ್ ನಮ್ಮ ಬಾಲಕೃಷ್ಣ ಹೋಗಿ ಪ್ರಾರಂಭ ಮಾಡಿಸ್ತೋ. ಅದನ್ನ ಯಾವ್ದು ಹೆಸರೇನು, ಜಾಲಿವುಡ್. ಆಮೇಲೆ ತಿರ್ಗಾ ನಿಂತೋಗಿತ್ತು. ಆಮೇಲೆ ಸುದೀಪ್ ಫೋನ್ ಮಾಡ್ದ ಹಿಂಗಾಗ್ಬಿಟ್ಟಿದೆ ಅಂತ. ತಕ್ಷಣ ಹೇಳಿ DC-ಗೆ ಓಪನ್ ಮಾಡಿದೆ. ಸದ್ಯ ಹುಡುಗ ಒಬ್ಬ ಹಳ್ಳಿ ಪ್ರತಿಭೆ ಇರೋಂಥ ನಮ್ಮ ಹುಡುಗರು ಬೆಳಿಬೇಕು ಅನ್ನೋದೇ ಈ ಕನಕೋತ್ಸವದ, ಕನಕಪುರದ ಉತ್ಸವದ ಗುರಿ. ಸೊ ನೀವು ಕೂಡ ಇಲ್ಲಿ ಆಗಬೇಕು. ಸ್ವಾಮೀಜಿ ದಯವಿಟ್ಟು ಬಂದು ಒಂದು ಆಶೀರ್ವಾದ ಮಾಡಿ ಅವ್ನಿಗೆ, ನಮ್ಮ ಹುಡುಗಂಗೆ. ಈ ಕಡೆ ಬನ್ನಿ. ವಚನಾನಂದ ಸ್ವಾಮೀಜಿ ಅವರು ಆಶೀರ್ವಾದ ಮಾಡಿ. ಬಿಗ್ ಬಾಸ್ ಸುದೀಪ್ ಅವರು ಬರಬೇಕಾಗಿತ್ತು. ಅವರು ಬರ್ತೀನಿ ಅಂತ ಹೇಳಿದ್ರು. ಅವರು ಕೊಯಮತ್ತೂರಲ್ಲಿ CCL ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೋತ್ರೆ ಬರ್ತೀನಿ ಸ್ಟೇಜ್ಗೆ ಅಂತ ಹೇಳಿದ್ರು. ಅವರು ಗೆದ್ದುಬಿಟ್ಟಿದ್ದಾರೆ. ನಾಳೆ ಫೈನಲ್ಸ್ ಇದೆ, ಹಾಗಾಗಿ ಅವರು ಬರಲಿಲ್ಲ. ಅವರ ಸಂಪೂರ್ಣ ಅಭಿಮಾನಿಗಳಿಗೆ ಅವರ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ಬರ್ತೀನಿ ಅಂತ ಹೇಳಿರೋದ್ರಿಂದ ನಾವು ಅಲ್ಲಿ ಮ್ಯಾಚ್ ಅವರೇನೇ CCL ಅಂಥೇಳಿ, ಸಿನಿಮಾ ಕ್ರಿಕೆಟ್ ಲೀಗ್ ಅಂಥೇಳಿ ಭಾಳ ವರ್ಷದಿಂದ ಅವರ ನೇತೃತ್ವದಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ಅವರು ಇವತ್ತು ಕೊಯಮತ್ತೂರಿನಲ್ಲಿ ನಾಳೆ ಫೈನಲ್ ಮ್ಯಾಚ್ ಇದೆ. ಇವತ್ತು ಕರ್ನಾಟಕದ ಸಿನಿಮಾ ತಂಡ ಗೆದ್ದಿದೆ. ನಾಳೆ ಅವರು ಅಲ್ಲಿ ಮುಗಿಸ್ಕೊಂಡು ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.